ಥ್ಯಾಂಕ್ ಯು ವೆರಿ ಮಚ್. ಮೊದ್ಲು ತುಂಬಾ ಹೊಟ್ಟೆ ಹಸು ಆಗ್ತಿದೆ ಕಣೋ, ಏನಾದ್ರೂ ತಿನ್ನಕ್ ವ್ಯವಸ್ಥೆ ಮಾಡಪ್ಪ. ಅಯ್ಯ ನೀನಲ್ಲಿ ನಿನ್ ಯಾವಾಗ್ಲೂ ಹೊಟ್ಟೆ ಹಸಿಯಲ್ಲ, ನಿಂದೇನು ಹೊಟ್ಟೆನೋ ಇಲ್ಲ ಕನ್ನಂಬಾಡಿ ಕಟ್ಟೆನೋ, ಯಾವಾಗ್ಲೂ ತಿನ್ನೋದ್ರಲ್ಲೇ ಇರ್ತೀಯ. ವಾವ್ ಮೋಟು, ಕೋಳಿ ಹಿಡಿಯೋದಕ್ಕೆ ಏನಾದ್ರು ಒಂದು ಐಡಿಯಾ ಕೊಡೋ. ಮೊದ್ಲೇ ಹೇಳ್ದೆ ಖಾಲಿ ಹೊಟ್ಟೆಲ್ ತಲೆ ಓಡಲ್ಲ ಅಂತ, ನೀನೇ ಏನಾದ್ರೂ ಉಪಾಯ ಮಾಡ. ಯೋಚನೆ ಮಾಡೋದೇನೋ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ ಬಾರ. ಹಿಡ್ಕೊಳ್ಳಿ. ಅಯ್ಯೋ ಏನೋ ಮೋಟಲು, ಒಂದು ಕೋಳಿ ಹಿಡಿಯಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ. ಈಗ ನೋಡು ನಾನು ಹಿಂಗ್ ಹಿಡಿತೀನಿ ಅಂತ. ಮೋಟೋ ಹಿಡ್ಕೊಳ್ಳೋ ಅದನ್ನ, ಹಿಡ್ಕೊಳ್ಳೋ ಬೇಗ. ಸಿಗ್ತಾ ಇಲ್ಲ ಕಣೋ, ಬೊಗ್ಗಕ್ಕೆ ಆಗಲ್ಲ ನನ್ನ ಕೈ. ಏಯ್ ಹಿಡ್ಕ, ಅಯ್ಯೋ. ಮತ್ಲು ಏನ ಈ ಕೋಳಿ ಜಾನು ಹೆಲ್ಪ್ ಮಾಡು ಅಂತ ಕೂಗ್ತಾ ಇದೆಯಲ್ಲೋ. ನನ್ಗೂ ಹಾಗೆ ಕೇಳಿಸ್ತು ಕಣೋ, ಆದ್ರೆ ಇದು ಹೆಂಗ್ ಸಾಧ್ಯ, ನಂಬಕ್ಕೆ ಆಗ್ತಿಲ್ಲಪ್ಪ. ಈ ಕೋಳಿ ಸಖತ್ ಖರಾಬ್ ಆಗಿದೆ. ಮತ್ಲು ಓಡೋ ಓಡೋ ಬೇಗ. ಎಲ್ಲಿದ್ಯೋ ಮೋಟು, ನಾನಾಗ್ಲೇ ಓಡೋಗ್ತಾ ಇದ್ದೀನೋ, ನೀನು ಓಡೋಕ್ ತಪ್ಪಿಸ್ಕೋ, ಎಲ್ಲರೂ ಅದೇ ನಿನ್ನನ್ನು ತಂದೂರಿ ಮಾಡ್ಬಿಡುತ್ತೆ. ಅಯ್ಯೋ ಒಳ್ಳೆ ಕೋಳಿ ಸವಾಸ ಆಯ್ತಲ್ಲ. ಅಯ್ಯಯ್ಯೋ ಏನಪ್ಪ ಇದು, ನೀವಿಬ್ರು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀರಾ? ಅಯ್ಯೋ ಒಂದ್ ಕೋಳಿ ಹಿಡ್ಕೊಳ್ಳೋಣ ಅಂತ ಹೋದಪ್ಪ, ಆದ್ರೆ ಅದ್ರ ಗಂಡ ಹುಂಜ ಬಂದ್ಬಿಡ್ತು, ಚೆನ್ನಾಗಿ ಕುಟಕ್ ಬಿಡ್ತು. ಅಯ್ಯೋ ಪೆದ್ಬಿಟ್ಟದೆ, ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಹೀಗೆಲ್ಲ ಕೇಳಲೇ ಇಲ್ಲ. ಕೋಳಿನ ಹಿಡಿಯೋದಲ್ಲ ಕಣ್ರೋ, ಅದನ್ನ ಸಾಕ್ಬೇಕು ತಾನೇ. ನೀವು ಕೋಳಿ ಸಾಕಣೆ ಮಾಡಿ ಕೋಟ್ಯಾಧಿಪತಿ ಆಗ್ಬಹುದು. ಅದೇಂಗೆ ಹೇಳು ಹೇಳು, ನನಗೆ ಕೋಟ್ಯಾಧಿಪತಿ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡಿ, ನೀವು 5 ಕೋಳಿ ಸಾಕಿ, ಅದು ಮೊಟ್ಟೆ ಕೊಡುತ್ತೆ, ಅದರಿಂದ ಮರಿ ಆಗುತ್ತೆ. 5ರಿಂದ 10 ಆಗುತ್ತೆ, ಆಮೇಲೆ 10ರಿಂದ 20 ಆಗುತ್ತೆ, ಆಮೇಲೆ 20ರಿಂದ 40 ಆಗುತ್ತೆ, 40ರಿಂದ 50 ಆಗುತ್ತೆ, ಆಮೇಲೆ ನೋಡ್ತಾ ನೋಡ್ತಾ ಇರ್ತಾ ಇರ್ತಾ 1000 ಕೋಳಿ ಆಗೋಗ್ಬಿಡುತ್ತೆ. ಅಯ್ಯಯ್ಯೋ ಈ ಐಡಿಯಾ ಸಖತ್ತಾಗಿದೆ ಅಲ್ವಲ್ಲ ಪತ್ಲು? ಐಡಿಯಾ ಏನೋ ಬಹಳ ಚೆನ್ನಾಗಿದೆ ಕಣೋ, ಆದ್ರೆ ಈ ಬಚ್ಚಲ್ ಮುಗ್ದವ್ನ ಐಡಿಯಾ ನಂಬಕ್ಕಾಗಲ್ಲ, ಭಯ ಆಗುತ್ತೆ. ನೀನ್ ಯಾಕೋ ಸುಮ್ಮನೆ ಎದುರ್ಕೋತೀಯಾ? ನಾನ್ ನಿನ್ ಜೊತೆ ಇರ್ತೀನಿ. ಗಸಗಸೆ ಹಣ್ಣ ಕೋಳಿ ತಗೊಳ್ಳೋಣ. ಸ್ವಲ್ಪನೂ ನಾಚಿಕೆ ಇಲ್ಲ, ನಮ್ಮನ್ನ ನೋಡ್ತಾನೆ ಇದ್ದಾರೆ. ಯಾವತ್ತು ಕೋಳಿನ ನೋಡೇ ಇಲ್ವೇನೋ? ಪತ್ಲು 1 ಗಂಟೆ ಆಯ್ತು, ಈ ಕೋಳಿಗಳು 1 ಮೊಟ್ಟೆನೂ ಇಡ್ಲೇ ಇಲ್ಲ. ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ, ಯಾಕೆ ಆತರ ಬೀಳ್ತೀಯಾ? ಆತರ ಕೆಟ್ಟ ಬುದ್ಧಿಗೆಡು ಅನ್ನಲ್ವಾ, ಹಂಗಾಗತ್ತಷ್ಟೇ. ಅವಸರದಿಂದ ಅಪಘಾತ ಗ್ಯಾರಂಟಿ. ಓ ನನ್ನ ಜೀವದ ಗೆಳೆಯರೇ, ಏನ್ ಮಾಡ್ತಾ ಇದ್ದೀರಪ್ಪ ನೀವು ನಿಂತ್ಕೊಂಡು? ಮುನ್ಸೋಮಣ್ಣ, ನಾವು ಕೋಳಿ ಅನ್ನೋದು ತಂದ್ಬಿಟ್ವಿ, ಆದ್ರೆ 1 ಕೋಳಿನೂ ಇಲ್ಲಿ ತನಕ 1 ಮೊಟ್ಟೆನೂ ಇಟ್ಟಿಲ್ಲ ಅಣ್ಣ. ಏನ್ ಮಾಡೋದು? ಅಯ್ಯೋ ನನ್ನ ಆಪ್ತ ಮಿತ್ರ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ? ನನ್ನ ಹತ್ರ ಒಂದು ಔಷಧಿ ಇದೆ, ಇದನ್ನ ನೀನು ಕಾಳುಗಳ ಜೊತೆ ಬೆರೆಸಿ ಅದಕ್ಕೆ ತಿನ್ಸು. ಅದು ಬೇಗ ಬೆಳೆಯುತ್ತೆ, ಶಕ್ತಿನೂ ಬರುತ್ತೆ, ಬೇಜಾನ್ ಮೊಟ್ಟೆನೂ ಇಡುತ್ತೆ. ಅದು ದೊಡ್ಡ ದೊಡ್ಡ ಮೊಟ್ಟೆಗಳು, ಗೊತ್ತಾ? ಹಂಗಂತೀರ ಅಣ್ಣ? ಈಗ ಔಷಧಿನ ಆದಷ್ಟು ಬೇಗ ಅದಕ್ಕೆ ಹಾಕ್ಬಿಡ್ತೀನಿ. ಅಯ್ಯೋ ಎಂತ ಕೆಲಸ ಮಾಡ್ತಿದ್ಯಾ ಮೋಟ್ರು? ಅದನ್ನ ದಿನ 1 ಸ್ಪೂನ್ ಹಾಕ್ಬೇಕಷ್ಟೇ. ನೀ ನೋಡ್ರು ಎಲ್ಲ ಸುರಿದ್ ಬಿಟ್ಟಲ್ಲಪ್ಪ. ನಾನು ಆದಷ್ಟು ಬೇಗ ಶ್ರೀಮಂತ ಬೇಕು ಅಂತ ಆಸೆ ಐತಣ್ಣ. ಕೋಳಿಗಳು ಬೇಗ ಮೊಟ್ಟೆ ಇಟ್ಟರೆ ಸಾಕು. ಹಾಗೆ ಇದೇನಾಗ್ತಾ ಇದೆ? ಇದೇನ್ ಮ್ಯಾಜಿಕ್ಕಾ? ಚಿಕ್ಕಮ್ಮ! ಅಯ್ಯೋ ಈ ಡಾಕ್ಟ್ರು ಮುನ್ಸ್ವಾಮಿ ಇದಕ್ಕೇನ್ ತಿನ್ಸಕ್ ಕೊಟ್ನೋ? ಅಯ್ಯಪ್ಪ, ನನ್ನ 20 ವರ್ಷದ ಅನುಭವದಲ್ಲಿ ಇದೇ ಫಸ್ಟ್ ಟೈಮ್ ಇಂಥ ಕೋಳಿ ಶಾಟ್ ನೋಡಿದ್ದು. 2 ಬಿದ್ದೋಯ್ತು, 2 ಉಳಿದಿದೆ. ಇವ್ರ ಬಾಕಿನ ಚುಕ್ತ ಮಾಡಿ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಆಡೆ ಕಾಪಾಡೆ. Come on girls, let's go on a long drive. ಅಡೋ ಸುಮೀರಣ್ಣ, ಆ ಕೋಳಿಗಳು ಕಾರ್ ಓಡಿಸುತ್ತೆ ಅಂತ ದಯವಿಟ್ಟು ಹೇಳ್ಬೇಡ. ಇಲ್ಲ, ನಾನು ಹೇಳ್ತೀನಿ, ಬೇಕಾದ್ರೆ ನೀನೇ ಕಣ್ಣಾರೆ ನೋಡು. ಅಯ್ಯೋ ಕೋಳಿಗಳನ್ನ ಹಿಡ್ಕೊಳ್ಳಿ, ಆ ಬಾಕ್ಸರ್ ಕಾರ್ ತಗೊಂಡೋಗ್ತಾವೆ ಕೋಳಿಗಳು. ಲೋ ಮೋಟು, ಬೇಗ ಏನಾರು ಐಡಿಯಾ ಮಾಡು. ಅಯ್ಯೋ ಹೊಟ್ಟೆ ಹಸಿವಾಗಿದೆ ಅಂತ ನಾವು ಓದಾಡ್ತಿದ್ದೀನಿ, ಐಡಿಯಾ ಕೊಡ್ಬೇಕಂತ ಇವ್ರಿಗೆ. ಹೋಗಲಿ ಐಡಿಯಾ. ಹಲೋ ಚಿಂಗಮ್ ಸರ್. My name is Chingam.
ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾವು ಕಮನ್ ಟೆಲ್ ಮೀ, ಯಾರ್ ಕದಿದ್ದು ಬಾಕ್ಸರ್ ಕಾರಣ? 5 ಕೋಳಿಗಳು ಸಾ. ಡಾಕ್ಟರ್ ಮುನ್ಸಮೆ ಕೊಟ್ಟಿದ್ದ ಔಷಧಿ ತಿನ್ಬಿಟ್ಟು ಆ ಕೋಳಿಗಳೆಲ್ಲ ಸೂಪರ್ ಕೋಳಿಗಳಾಗ್ಬಿಟ್ಟಿವೆ. ನೀವೆಲ್ಲ ನನ್ನ ಹತ್ರನೇ ತಮಾಷೆ ಮಾಡ್ತಾ ಇದ್ದೀರಾ? ಇವತ್ತೇನ್ ಏಪ್ರಿಲ್ 1 ಅಲ್ಲ ಫೂಲ್ ಆಗಕ್ಕೆ? ಅಲ್ಲಿ ನೋಡಿ ಕಾರ್ ಬರ್ತಾ ಇದೆ, ನಿಮ್ ಕಣ್ಣಾರೆ ನೀವೇ ನೋಡ್ಕೊಳ್ಳಿ. ಅಯ್ಯಯ್ಯಪ್ಪ, ಇದು ಹೇಗೆ ಪಾಸಿಬಲ್? ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಪ್ಪ, ಅಯ್ಯಯ್ಯೋ. ಏನಿದು? ಅಯ್ಯಯ್ಯೋ. ಅಮ್ಮ. ಅಯ್ಯೋ. ಜೀವ ಉಳಿಬೇಕು ಅಂದ್ರೆ ಎಲ್ಲ ಎಸ್ಕೇಪ್. ಕಬಡ್ಡಿ ಅಯ್ಯಪ್ಪ. ಕಬಡ್ಡಿ. ಅಯ್ಯಯ್ಯೋ. ಬಜೋ. ಕಾಪಾಡಿ. ಅಯ್ಯಪ್ಪ. ನಮ್ ಕೆಲ್ಸ ಮುಗ್ದಿದೆ, ನಡೀರಿ ಇಲ್ಲಿಂದ ಹೋಗೋಣ. ಕಬಡ್ಡಿ. ಅಯ್ಯಯ್ಯೋ, ಓ ಮೈ ಗಾಡ್, ಈ ಕೋಳಿಗಳದ್ದು ವೆಪನ್ಸ್ ಇದೆಯಲ್ಲ. ಓ ನೋ, ಓ ನೋ. ಅಯ್ಯೋ, ಆ ಮೊಟ್ಟೆ ನಂದು. ಮೊಟ್ಟೆ ಯೋಚನೆ ಬಿಡು, ಮೊದಲು ಕಾರ್ ಬಗ್ಗೆ ಯೋಚನೆ ಮಾಡು. ಬಾಕ್ಸರ್ ಈಗ ನೋಡ್ತಾ ಇರಿ ಚಿಂಗಂ ಪವರ್ ಏನು ಅಂತ. ನಿಂತ್ಕೊಳ್ಳಿ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ಇವತ್ತು ನೀವಾ ಇಲ್ಲ ನಾನಾ? ಕಬಡ್ಡಿ. ಅಬ್ಬಬ್ಬ. ಅಬ್ಬ. ಕಳ್ಳ ಕಳ್ಳ ಕಳ್ಳ, ನನ್ ಮೊಬೈಲ್ ಕಳ್ತನ ಆಗೋಯ್ತು. ಯಾರಾದ್ರೂ ಪೊಲೀಸ್ ಕಳ್ಸ್ರಪ್ಪ ಪ್ಲೀಸ್, ಪೊಲೀಸ್. ಅಲ್ಲಿಲಿ ನಿಲ್ಲಿ. ಇದೇನಪ್ಪ ಇದು? ನನ್ ಕನಸು ಕಾಣ್ತಿಲ್ಲ ತಾನೆ. ನಿಂತ್ಕೊಳ್ಳಿ, ಎಲ್ಲ ಕುಕ್ಕಿ ಕುಕ್ಕಿ ತಿಂತಾ ಇದಿರಲ್ಲ. ಯಾರು ದುಡ್ಡು ಕೊಡ್ತಾರ ನನಗೆ? ಅಯ್ಯಯ್ಯೋ, ಚಿಂಗಂ ಸರ ಕಾಪಾಡಿ ಸರ. ಕೋಳಿಗಳು ನನ್ನ ಅಂಗಡಿನಲ್ಲಿ ಊಟ ಮಾಡಕತ್ತವ. ನಿಂಗೇನ್ ಮಾಡ್ಲಿ? ಅವು ನನ್ ಮೊಬೈಲ್ ಕದ್ಕೊಂಡ್ ಬಂದಿವೆ. ನಾನು ಯಾರಿಗೆ ರಿಪೋರ್ಟ್ ಮಾಡ್ಲಯ್ಯ? ಮೋಟು ಬೇಗೇನಾರು ಐಡಿಯಾ ಮಾಡು. ನಾನು ಏನ್ ಮಾಡ್ಲು? ಸಮೋಸ ಏನು ತಿಂದ ಇಲ್ಲ, ಖಾಲಿ ಹೊಟ್ಟೆ ಆಗ್ಬಿಟ್ಟಿದೆ. ಏನ್ ಮಾಡೋದು, ನೀನೇ ಐಡಿಯಾ ಕೊಡೋ. ಐಡಿಯಾ. ಏ ಕೋಳಿಗಳೇ, ಈ ಅಂಗಡಿ ಸಮೋಸ ತುಂಬಾ ರುಚಿಯಾಗಿರುತ್ತೆ. ಏ, ನನ್ ಸಮೋಸ ಯಾರು ತಿನ್ನಕ್ ನಾನ್ ಬಿಡಲ್ಲ. ಅವುಗಳ ಮೇಲೆ ನನ್ ಹಕ್ಕು ಮಾತ್ರ ಇದೆ, ನನ್ ಹಕ್ಕು. ನೀವೇನಾದ್ರು ಅದಕ್ಕೆ ಕೈ ಹಾಕಿದ್ರೆ ಅಷ್ಟೇ. ಅಯ್ಯಯ್ಯೋ, ನಾನಿನ್ನು ಮಾತ್ ಮುಗ್ಸೇ ಇರ್ಲಿಲ್ಲ. ನಾನಿನ್ನೂ ರೆಡಿನೇ ಇರ್ಲಿಲ್ಲ ಪತ್ಲು. ನಾನ್ ಸಮೋಸ ತಿಂದ್ರೆ ಅವ್ರ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಅರ್ಥ ಮಾಡಿ. ಅಯ್ಯ, ನೋಡಿ ನೋಡಿ, ಮೋಟು ನಿಮ್ಗೆ ಅವನ ಬಗ್ಗೆ ಹೇಳೋದು ಕೇಳಿದ್ದೇನೆ. ಇನ್ಯಾರಾದ್ರೂ ಇದ್ದಾರಾ? ಐಡಿಯಾ. ಈಗ ತೋರಿಸ್ತೀನಿ ನೋಡು ನನ್ನ ಕಮಲ್ನ. ಮೋಟು ತಗೊಳ್ಳೋ ನೀ ಸಮೋಸನ. ಸಮೋಸ 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 ಸಮೋಸ. ಹೊಟ್ಟೆ ತುಂಬ್ತು. ಬನ್ನಿ, ಇವತ್ತು ಮಾಡ್ತೀನಿ ನಿಮಗೆ. ಏನಾಯ್ತು? ಯಾಕೆ ಹೀಗೆ ಆಗ್ತಿದೆ? ನಮಗೇನು ಆಗಿಲ್ಲ, ನಾವಿರೋದೇ ಹೀಗೆ. ಆ ಡಾಕ್ಟರ್ ಕೊಟ್ಟಿದ್ ಮಾತ್ರೆ ಶಕ್ತಿ ಮುಗ್ದು ಹೋಗಿದೆ. ನನ್ ಸಮೋಸ ಯಾರಾದ್ರೂ ಕಿತ್ಕೊಂಡು ತಿನ್ನಕ್ ನೋಡಿದ್ರೆ ಅವ್ರಿಗೂ ಇದೇ ಗತಿ ಆಗೋದು. ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ಯಪ್ಪ ನೀನು. ಯಪ್ಪ, ಈ ಔಷಧಿ ಪವರ್ ಕಡಿಮೆ ಆಯ್ತು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಆಡೆ. ಇನ್ಮೇಲೆ ಯಾರಿಗೂ ಈ ಮೆಡಿಸನ್ ಕೊಡೋಲ್ಲ. ಅಯ್ಯಯ್ಯೋ, ನನ್ನ ಔಷಧಿನೆಲ್ಲ ತಿಂದಾಕ್ಬಿಡ್ತು. ಈಗ ಏನ್ ಮಾಡೋದು? ಬೇಗ, come on, ಓಡಿ ಬೇಗ.
Watch India's largest kids library only on Geo Hotstar. Download the app now.